ವಿಶ್ವವಿದ್ಯಾಲಯಗಳ ಉನ್ನತ ಶಿಕ್ಷಣದ ನಡುವೆ ಒಂದು ಸಂಯೋಜನೆ ಮತ್ತು ಸಮಾನವಾದಂಥ ಗುಣಮಟ್ಟ ಇವುಗಳನ್ನು ಕಾಪಾಡಿಕೊಳ್ಳುವುದು ಮಾತ್ರ ಕೇಂದ್ರ ಸರ್ಕಾರದ ಮಧ್ಯಪ್ರವೇಶಕ್ಕೆ ಅವಕಾಶ ಮಾಡಿಕೊಡುವಂತಹ ಸಂಗತಿಗಳು. ಇವತ್ತು ಕೇಂದ್ರ ಸರ್ಕಾರ ನಡ್ಕೊಳ್ತಿರೋ ರೀತಿಯನ್ನು ನೀವು ನೋಡಿದ್ರೆ ಜಾಯಿಂಟ್ ಸೆಕ್ರೆಟರಿ ಲೆವೆಲ್ಗಳಲ್ಲಿ ಇತ್ಯಾದಿಗಳಲ್ಲಿ IAS ಪಾಸ್ ಮಾಡುವ ಅಗತ್ಯವೇ ಇಲ್ಲ, ಲ್ಯಾಟ್ರಲ್ ಎಂಟ್ರಿ ಅಂತ ಒಂದು ತರಲಾಗಿದೆ. ಪ್ರತಿಯೊಂದು ವಿಶ್ವವಿದ್ಯಾಲಯಗಳು ಸಂಘ ಪರಿವಾರದ ಆಡಂಬಲಗಳಾಗಲಿವೆ. ಇಡೀ ನಮ್ಮ ವಿಶ್ವವಿದ್ಯಾಲಯದ ಉನ್ನತ ಶಿಕ್ಷಣ ವ್ಯವಸ್ಥೆಯನ್ನೇ ಸಂಪೂರ್ಣವಾಗಿ ಕೇಸರೀಕರಣಗೊಳಿಸಬೇಕು, ಮನುವಾದೀಕರಣಗೊಳಿಸಬೇಕು ಅನ್ನುವಂಥ ಒಂದು ದೂರಗಾಮಿ ಉದ್ದೇಶವನ್ನು ಹೊಂದಿದೆ. ನಮಸ್ಕಾರ ವೀಕ್ಷಕರೇ, ಸಮಕಾಲೀನದ 471ನೇ ಕಂತಿಗೆ ನಿಮಗೆ ಸ್ವಾಗತ. ಮೋದಿ ಸರ್ಕಾರದ ನಿಜವಾದ ಧ್ಯೇಯ, ಇನ್ಫ್ಯಾಕ್ಟ್ 2014ರಲ್ಲಿ ಅವರು ಅಧಿಕಾರಕ್ಕೆ ಬಂದಾಗ ಕೋಆಪರೇಟಿವ್ ಫೆಡರಲಿಸಮ್ ಅಂತ ಹೇಳಿದರು. ಅಂದರೆ ಪರಸ್ಪರ ಸಹಕಾರದ ಮೂಲಕ ಒಂದು ಸಹಕಾರಿ ಒಕ್ಕೂಟ ವ್ಯವಸ್ಥೆಯನ್ನು ಜಾರಿಗೆ ತರುವುದು ನಮ್ಮ ಉದ್ದೇಶ. ಕಾಂಗ್ರೆಸ್ ಕಾಲದಲ್ಲಿ ಎಲ್ಲ ಸರ್ಕಾರಗಳನ್ನ ತಮ್ಮ ಪಕ್ಷಕ್ಕೆ ವಿರುದ್ಧವಾದ ಸರ್ಕಾರಗಳನ್ನೆಲ್ಲ ವಜಾ ಮಾಡ್ತಾ ಇದ್ದರು. ನಾವು ರಾಜ್ಯಗಳ ಜೊತೆಗೆ ಕೈಗೂಡಿಸಿ ಎಲ್ಲರೂ ಒಟ್ಟಾಗಿ ಈ ದೇಶವನ್ನು ಕಟ್ತೀವಿ ಅನ್ನೋದು ಅವರು ಕೊಟ್ಟಂಥ ಭರವಸೆ ಆಗಿತ್ತು. ಆ ಭರವಸೆ ಮೇಲೆ ಯಾರಿಗೂ ನಂಬಿಕೆ ಇರಲಿಲ್ಲ, ಅದು ಬೇರೆ ಪ್ರಶ್ನೆ. ಆದರೆ ಅವಾಗಲಿಂದಲೂ ಪ್ರಾರಂಭಗೊಂಡು ಪ್ರತಿ ಹಂತದಲ್ಲೂ ಕೂಡ ಏನು ಅಲ್ಪ ಸ್ವಲ್ಪ ಫೆಡರಲ್ ಸ್ವರೂಪ ಇತ್ತು ಈ ದೇಶಕ್ಕೆ, ಕಾಂಗ್ರೆಸ್ ಕಾಲದಲ್ಲೂ ಕೂಡ ಹಲ್ಲೆ ಆಗಿತ್ತು ಇದರ ಮೇಲೆ. ಹಲವಾರು ರಾಜ್ಯ ಸರ್ಕಾರಗಳನ್ನ ಇಂದಿರಾ ಸರ್ಕಾರ ಇರ್ಬೋದು, ನೆಹರು ಕಾಲದ ಸರ್ಕಾರವೂ ಕೂಡ ವಜಾ ಮಾಡಿದ ನಿಜ. ಅದಾದಮೇಲೆ ಎಮರ್ಜೆನ್ಸಿಯ ಕಾಲದಲ್ಲಿ ಹಲವಾರು ರಾಜ್ಯ ಪಟ್ಟಿಗೆ, ಅದರಲ್ಲೂ ವಿಶೇಷವಾಗಿ ಪ್ರಾಥಮಿಕ ಶಿಕ್ಷಣ ಇತ್ಯಾದಿಗಳನ್ನು ಒಳಗೊಂಡಂತೆ ಏನು ಶಿಕ್ಷಣ ಕೇವಲ ರಾಜ್ಯದ ಪಟ್ಟಿಯಲ್ಲಿತ್ತು, ಅದನ್ನು ಕನ್ಕರೆಂಟ್ ಲಿಸ್ಟ್ಗೆ ತಂದದ್ದು ಕೂಡ ಆ ಕಾಲದಲ್ಲಿ ಇಂದಿರಾ ಗಾಂಧಿಯವರ ಸರ್ಕಾರವೇ. ಇವೆಲ್ಲವೂ ಕೂಡ ಉಂಟು. ಕಾಂಗ್ರೆಸ್ ಏನು ಇದರಲ್ಲಿ ಸಂಪೂರ್ಣ ದೋಷಮುಕ್ತವಲ್ಲ. ಹಣಕಾಸು ಆಯೋಗ ಆಗಿರ್ಬೋದು ಅಥವಾ ಈ ಟ್ಯಾಕ್ಸ್ ವಿಷಯದಲ್ಲಿರ್ಬೋದು, ಇವೆಲ್ಲ ವಿಷಯದಲ್ಲಿ ಕೂಡ ಪ್ರಾರಂಭದ ಹಂತದಲ್ಲಿ ಒಂದಷ್ಟು ಮಟ್ಟಿಗಿನ ಒಕ್ಕೂಟ ವ್ಯವಸ್ಥೆಯ ವಿರೋಧಿ ಸೂಚನೆಗಳು ಆ ಕಾಲದಲ್ಲಿ ಶುರುವಾಗಿತ್ತು. ಆದರೆ ಇವರು ಅಧಿಕಾರಕ್ಕೆ ಬಂದದ್ದು ಮೋದಿ ಸರ್ಕಾರ, ನಾನು ಅದೆಲ್ಲವನ್ನೂ ಕೂಡ ನಿವಾರಣೆ ಮಾಡಿ ಸಹಕಾರಿ ಒಕ್ಕೂಟ ವ್ಯವಸ್ಥೆಯನ್ನು, ಅಂದರೆ ರಾಜ್ಯಗಳ ಸ್ವಾಯತ್ತತೆಯನ್ನು ಗೌರವಿಸುವ, ರಾಜ್ಯಗಳಿಗೆ ಪೂರಕವಾಗಿರುವ ಆ ರೀತಿಯಲ್ಲಿ ನಾವು ಒಕ್ಕೂಟ ವ್ಯವಸ್ಥೆ ರೂಪಿಸ್ತೀವಿ ಅಂತ ಬಂದಂಥ ಮೋದಿ ಸರ್ಕಾರ ಒಂದೊಂದು ಹಂತದಲ್ಲೂ ಕೂಡ ಇದ್ದಬದ್ದ ರಾಜ್ಯಗಳ ಸರ್ಕಾರದ ಅಧಿಕಾರಗಳು ಎಲ್ಲವನ್ನೂ ವಶಪಡಿಸಿಕೊಳ್ಳುವ ನೀತಿಗಳನ್ನ ಬಂತು. ಅದು ಯಾವ್ಯಾವುದು ಅಂತ ನಂತರ ಮಾತಾಡೋಣ. ಅದರಲ್ಲಿ ಇತ್ತೀಚಿನ ಸೇರ್ಪಡೆ, ವಿಶೇಷವಾಗಿ ಉನ್ನತ ಶಿಕ್ಷಣ ವಲಯದಲ್ಲಿ ರಾಜ್ಯ ಸರ್ಕಾರಗಳಿಗೆ ತಮ್ಮ ರಾಜ್ಯಗಳಿಗೆ ಪೂರಕವಾಗಿರುವಂತಹ ಒಂದು ಉನ್ನತ ಶಿಕ್ಷಣ ವ್ಯವಸ್ಥೆಯನ್ನು ಏನು ರೂಪಿಸ್ಬೋದಾಗಿತ್ತು, ಅದು ಉನ್ನತ ಶಿಕ್ಷಣೆಯ ಸಿಲೆಬಸ್ ಇರ್ಬೋದು, ಆಡಳಿತ ವ್ಯವಸ್ಥೆ ಇರ್ಬೋದು ಇತ್ಯಾದಿಗಳು, ಅವುಗಳ ಅಧಿಕಾರವನ್ನೇ ಕಿತ್ತುಕೊಳ್ಳುವಂತಹ ಒಂದು ಹೊಸ UGC ತಿದ್ದುಪಡಿಗಳನ್ನು ತಂದಿದ್ದಾರೆ. ಇನ್ಫ್ಯಾಕ್ಟ್ ಆ ತಿದ್ದುಪಡಿಯ ಹೆಸರು ಡ್ರಾಫ್ಟ್ UGC ಮಿನಿಮಮ್ ಕ್ವಾಲಿಫಿಕೇಷನ್ಸ್ ಫಾರ್ ಅಪಾಯಿಂಟ್ಮೆಂಟ್ ಆ್ಯಂಡ್ ಪ್ರಮೋಷನ್ ಆಫ್ ಟೀಚರ್ಸ್ ಆ್ಯಂಡ್ ಅಕಾಡೆಮಿಕ್ ಸ್ಟಾಫ್ ಇನ್ ಯೂನಿವರ್ಸಿಟೀಸ್ ಆ್ಯಂಡ್ ಕಾಲೇಜಸ್ ಆ್ಯಂಡ್ ಮೆಜರ್ಸ್ ಫಾರ್ ದಿ ಮೇಂಟೆನೆನ್ಸ್ ಆಫ್ ದಿ ಸ್ಟ್ಯಾಂಡರ್ಡ್ಸ್ ಇನ್ ಹೈಯರ್ ಎಜುಕೇಷನ್ ರೆಗ್ಯುಲೇಷನ್ 2025. ಇಷ್ಟುದ್ದ ಇದೆ. ಸಾರಾಂಶ ಏನಪ್ಪ ಅಂತಂದರೆ, ಇಲ್ಲಿ ಬರೀ ಅವರು ಹೆಸರಲ್ಲಿ ಮಿನಿಮಮ್ ಕ್ವಾಲಿಫಿಕೇಷನ್ ಫಾರ್ ಅಪಾಯಿಂಟ್ಮೆಂಟ್ ಆ್ಯಂಡ್ ಪ್ರಮೋಷನ್ ಆಫ್ ಟೀಚರ್ಸ್ ಅಂತ ಮಾತ್ರ ಹೇಳಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಒಂದು ಯೂನಿವರ್ಸಿಟಿ ಅಂತಂದರೆ ಅದರ ತುಟ್ಟ ತುದಿಯಾಗಿರೋ VCಯಿಂದ ಮೊದಲುಗೊಂಡು VCಯನ್ನು, ಅಕಾಡೆಮಿಕ್ ಸ್ಟಾಫನ್ನು, ಇಡೀ ಆಡಳಿತ ವ್ಯವಸ್ಥೆಯನ್ನು ಯಾವ ರೀತಿ ರೂಪಿಸಬೇಕು ಅನ್ನೋದಕ್ಕೆ ಅಮೂಲಾಗ್ರವಾದಂಥ ತಿದ್ದುಪಡಿಗಳನ್ನು ತರುವಂತಹ ಒಂದು ಮಸೂದೆ ಇದಾಗಿದೆ. ಇನ್ಫ್ಯಾಕ್ಟ್ 2020ರಲ್ಲಿ ಕೋವಿಡ್ನಲ್ಲಿ ಇಡೀ ದೇಶ ಸಂತ್ರಸ್ತಗೊಂಡಿರುವ ಸಂದರ್ಭದಲ್ಲಿ ರಾತ್ರೋರಾತ್ರಿ ಏನು ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಅಂತ ಜಾರಿಗೆ ತಂದು ಅದರಲ್ಲಿ ಅವರು ಭರವಸೆ ಕೊಟ್ಟಿದ್ದೇನಪ್ಪ ಅಂತಂದರೆ, ಉನ್ನತ ಶಿಕ್ಷಣ ವ್ಯವಸ್ಥೆಯಲ್ಲಿ ಸರ್ಕಾರದ ನಿಯಂತ್ರಣ ಜಾಸ್ತಿಯಾಗಿದೆ, ಹೀಗಾಗಿ ಸ್ವಾಯತ್ತತೆಯನ್ನು ಅದು ಕಳ್ಕೊಂಡಿದೆ. ಉನ್ನತ ಶಿಕ್ಷಣಕ್ಕೆ ಸ್ವಾಯತ್ತತೆ, ಗುಣಮಟ್ಟ ಮತ್ತು ಜನಪರವಾದಂಥ ಒಂದು ಅವಲೋಕನ ಹಾಗೂ ಈ ಕಾಲದ ಅಗತ್ಯಕ್ಕೆ ಬೇಕಾದ ರೀತಿ ಉನ್ನತ ಶಿಕ್ಷಣವನ್ನು ರೂಪಿಸುವ ರೀತಿಯಲ್ಲಿ ಖಾಸಗಿ ವ್ಯಕ್ತಿಗಳ ಜೊತೆ ಸಂಯೋಜನೆ, ಇವೆಲ್ಲವನ್ನೂ ಕೂಡ ನಾವು ಈ ಯೋಜನೆಯಲ್ಲಿ ಮಾಡ್ತೀವಿ ಅಂತ ಏನು ಮಾಡಲಿದ್ದೀವಿ ಅನ್ನೋದರ ಮುನ್ಸೂಚನೆ ಆವಾಗಲೇ ಕೊಟ್ಟಿದ್ದು. ಈ ತಿದ್ದುಪಡಿ ತಂದಿರುವ ನಿಯಮಗಳೇನು ಅಂತ ಅರ್ಥ ಮಾಡ್ಕೊಳ್ಳೋಕೆ ಮುಂಚೆ ಏನಿತ್ತು ಅನ್ನೋದನ್ನು ಮೊದಲು ಅರ್ಥ ಮಾಡ್ಕೊಳ್ಳೋಣ. ರಾಜ್ಯದ ವಿಶ್ವವಿದ್ಯಾಲಯಗಳಲ್ಲಿ ಕುಲಪತಿಯ ಸ್ಥಾನವನ್ನು ರಾಜ್ಯಪಾಲನ ಕೊಡ್ತಾ ಇದ್ದರು ಮತ್ತು ಉಪಕುಲಪತಿಯವರನ್ನು ಆಯ್ಕೆ ಮಾಡಬೇಕಾದ್ರೆ ಪ್ರಧಾನವಾಗಿ ಒಂದು ಸರ್ಚ್ ಕಮಿಟಿಯನ್ನು 2018 ನಂತರ ಅಂತೂ ಒಂದು ಸರ್ಚ್ ಕಮಿಟಿ, ಆ ಸರ್ಚ್ ಕಮಿಟಿಗೆ UGCಯ ಸದಸ್ಯರಿಲ್ಲ ಜೊತೆಗೆ ಪ್ರಧಾನವಾಗಿ ರಾಜ್ಯ ಸರ್ಕಾರದ ಸದಸ್ಯರುಗಳು ಕೂಡ ಇರ್ತಿದ್ರು. ಇವರೆಲ್ಲರೂ ಒಂದು 5 ಜನರ ಹೆಸರನ್ನು ಆಯ್ಕೆ ಮಾಡ್ತಿದ್ರು. ಅದರಲ್ಲಿ ಒಂದನ್ನು ಅಂತಿಮವಾಗಿ ಆಯ್ಕೆ ಮಾಡುವ ಅಧಿಕಾರವನ್ನು ರಾಜ್ಯಪಾಲರು ಅರ್ಥಾತ್ ಕುಲಪತಿಗಳಿಗೆ ಕೊಡ್ತಾ ಇದ್ರು.
ಸಾಮಾನ್ಯವಾಗಿ ತೀರಾ ನರೇಂದ್ರ ಮೋದಿ ಅವರು ಕೇಂದ್ರ ಸರ್ಕಾರದಲ್ಲಿ ಅಧಿಕಾರಕ್ಕೆ ಬರುವ ಮುಂಚೆ ಆಗಾಗ ರಾಜ್ಯಪಾಲರು ಶಿಕ್ಷಣದ ವ್ಯವಸ್ಥೆಯಲ್ಲೂ ಕೂಡ ತಮಗೆ ಇಷ್ಟವಾಗಿರುವವರ ಅಲ್ಲೂ ಕೂಡ ಸಿಕ್ಕಾಪಟ್ಟೆ ಭ್ರಷ್ಟಾಚಾರ, ಜಾತಿ ಇತ್ಯಾದಿಗಳು ನಡೀತಾ ಇತ್ತು. ಆ ಎಲ್ಲ ಹಿನ್ನೆಲೆಯಲ್ಲಿ ತಮಗೆ ಬೇಕಾದವ್ರಿಗೆ ವಶೀಲಿಬಾಜಿ ಮಾಡುವಂಥದ್ದು, ಅವ್ರಿಗೆ ಉಪಕುಲಪತಿ ಸ್ಥಾನ ಕೊಡು ಅಂಥವೆಲ್ಲ ನಡೀತಾ ಇತ್ತು. ಆದರೆ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದಾದ ಮೇಲೆ ರಾಜ್ಯಪಾಲರು ಇದರಲ್ಲೂ ಕೂಡ ಈ 5 ಜನರಲ್ಲಿ ಇರುವ ಒಬ್ಬರನ್ನು ಆಯ್ಕೆ ಮಾಡುವುದು ಒಂದು ಸಂಪ್ರದಾಯವಾಗಿರ್ತಿತ್ತು. ಆಯ್ಕೆ ಮಾಡಿದವರನ್ನೇ ಬಿಟ್ಟು ಬೇರೆ ಯಾರನ್ನೋ ತಾವು ಬೇಕಾದವ್ರನ್ನ ಆಯ್ಕೆ ಮಾಡಿ ಅವ್ರನ್ನ ನೇಮಕ ಮಾಡುವುದಕ್ಕೆ ಬಲವಂತ ಮಾಡುವಂಥದ್ದು, ಅಥವಾ BJP ವಿರೋಧಿ ರಾಜ್ಯ ಸರ್ಕಾರ ಇದ್ದರೆ, ಉದಾಹರಣೆಗೆ ತಮಿಳುನಾಡಲ್ಲಿರ್ಬೋದು, ಕೇರಳದಲ್ಲಿ, ಕರ್ನಾಟಕದಲ್ಲಿ, ಪಶ್ಚಿಮ ಬಂಗಾಳದಲ್ಲಿ, ಮತ್ತು ಶಿವಸೇನಾ ಮತ್ತು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಮಹಾರಾಷ್ಟ್ರದಲ್ಲಿ ರಾಜ್ಯ ಸರ್ಕಾರಗಳ ಸರ್ಚ್ ಕಮಿಟಿ, ಪ್ರಧಾನವಾಗಿ ರಾಜ್ಯ ಸರ್ಕಾರದಿದ್ದಂಥ ಸರ್ಚ್ ಕಮಿಟಿ ಸಜೆಸ್ಟ್ ಮಾಡಿದಂಥ ಉಪಕುಲಪತಿಯ ಹೆಸರನ್ನು ಸಂಪೂರ್ಣವಾಗಿ ನಿರಾಕರಿಸೋದು ಇತ್ಯಾದಿಗಳನ್ನು ಮಾಡ್ತಾ BJPಯ ಐಡಿಯಾಲಜಿಗೆ, ಸಂಘ ಪರಿವಾರದ ಐಡಿಯಾಲಜಿಗೆ ಪೂರಕವಾಗಿರೋರನ್ನ ಮಾತ್ರ ಉಪಕುಲಪತಿಗಳನ್ನಾಗಿಯೂ ಸಿಂಡಿಕೇಟ್ ಸದಸ್ಯರನ್ನಾಗಿಯೂ ಅದಕ್ಕೆ ವಿರುದ್ಧವಾಗಿರೋರನ್ನ ನಿರಾಕರಿಸುವ ರೂಪದಲ್ಲೂ ಪ್ರಕರಣಗಳು ಶುರುವಾಗಿತ್ತು. ಹೀಗಾಗಿಯೇ ಹಲವಾರು ರಾಜ್ಯಗಳಲ್ಲಿ, ಪಶ್ಚಿಮ ಬಂಗಾಳ ಹಾಗೂ ತಮಿಳುನಾಡಿನಲ್ಲಿ ಕುಲಪತಿಗಳು ರಾಜ್ಯಪಾಲರಾಗಬೇಕಾಗಿಲ್ಲ, ಮುಖ್ಯಮಂತ್ರಿಗಳೇ ಆದರೂ ಸಾಕು ಅನ್ನುವಂತಹ ತಿದ್ದುಪಡಿಗಳನ್ನು ಜಾರಿಗೆ ತಂದರು. ಅದು ಯಾವುದೇ ತಿದ್ದುಪಡಿಗಳು ಇನ್ನೂ ಕೂಡ ರಾಷ್ಟ್ರಪತಿಗಳ ಸಮ್ಮತಿಯನ್ನು ಪಡೆದಿಲ್ಲ. ಆಯಾ ಶಾಸನ ಸಭೆಗಳು ಅದನ್ನು ಜಾರಿ ಮಾಡಿದ್ದೇವೆ ಬಹುಮತದೊಂದಿಗೆ. ಮತ್ತು ಪಶ್ಚಿಮ ಬಂಗಾಳದಲ್ಲಿ ಏನು ಸಾರಾಸಗಟ್ಟು 13 ಉಪಕುಲಪತಿಗಳನ್ನು ಏಕಕಾಲದಲ್ಲಿ ರಾಜ್ಯಪಾಲರು ನೇಮಕ ಮಾಡಿದ್ರು, ಆಗಿದ್ದಂಥ BJPಯವರು ನೇಮಕ ಮಾಡಿದಂಥ ರಾಜ್ಯಪಾಲರು, ಅದರ ವಿರುದ್ಧ ಪಶ್ಚಿಮ ಬಂಗಾಳ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಮನವಿ ಹೋಗಿದೆ. ಅದಿನ್ನೂ ಕೂಡ ಪೂರ್ತಿ ಬಗೆಹರಿದಿಲ್ಲ. ಅಲ್ಲಿ ನಿವೃತ್ತರಾದಂಥ ಮುಖ್ಯ ನ್ಯಾಯಾಧೀಶರಾದಂಥ UE ಲಲಿತ್ ಅವರ ನೇತೃತ್ವದಲ್ಲಿ ಒಂದು ಸಮಿತಿ ನೇಮಕ ಆಗಿದೆ. ಅದೊಂದು ಸ್ವಲ್ಪ ಬೇರೆ ವ್ಯವಸ್ಥೆಯನ್ನು ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಆದರೆ ಉದ್ದಕ್ಕೂ ಕೂಡ ನರೇಂದ್ರ ಮೋದಿಯವರ ಕಾಲದಲ್ಲಿ ಈಗಿರುವ ವ್ಯವಸ್ಥೆಯನ್ನೇ ಬಳಸಿಕೊಂಡು ಆಯಾ ರಾಜ್ಯ ಸರ್ಕಾರಗಳಿಗೆ ತಮ್ಮ ರಾಜ್ಯದಲ್ಲಿ ಉಪಕುಲಪತಿಗಳ ನೇಮಕದಲ್ಲಿ ಯಾವುದೇ ರೀತಿಯಾದಂಥ ಒಂದು ಇಲ್ಲದಿರುವ ರೀತಿ, ಅವರ ಮಾತಿಗೆ ಮಾನ್ಯತೆ ಇರುವ ರೀತಿಯಲ್ಲಿ ನಡ್ಕೊಳ್ತಿದ್ದಾರೆ ಈಗಿರುವ ನಿಯಮಗಳನ್ನೇ ಬಳಸಿಕೊಂಡು. ಹೀಗಾಗಿ ಉಪಕುಲಪತಿ ಎನ್ನುವುದನ್ನು ನೇಮಕ ಮಾಡುವುದ ಅಧಿಕಾರ, ಅಂದರೆ ಕುಲಪತಿ ರಾಜ್ಯಪಾಲ ಆಗೋದ್ರ ಬದಲಿಗೆ ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಶುರುವಾಗಿದೆ. ಕರ್ನಾಟಕದಲ್ಲೂ ಕೂಡ ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯದ ಕುಲಪತಿಯನ್ನಾಗಿ ರಾಜ್ಯಪಾಲರಲ್ಲ ಮುಖ್ಯಮಂತ್ರಿಗಳೇ ಆಗಬೇಕು ಅನ್ನೋ ಒಂದು ತಿದ್ದುಪಡಿಯನ್ನು ಮೊನ್ನೆ ಮಾಡಲಾಗಿದೆ. ಅದನ್ನೇ ಇತರೆ ಎಲ್ಲ ಉಪಕುಲಪತಿಗಳ ಸ್ಥಾನಕ್ಕೂ ಕೂಡ ಅನ್ವಯಿಸಬೇಕಾ ಅನ್ನೋದು ಕೂಡ ಇವತ್ತು ಚರ್ಚೆನಲ್ಲಿದೆ. ಅಂದರೆ ಈಗಿರುವಂತೆ ರೀತಿಯಲ್ಲೇ ಉಪಕುಲಪತಿಗಳು, ಅಂದರೆ ಒಂದು ವಿಶ್ವವಿದ್ಯಾಲಯ, ಉನ್ನತ ಶಿಕ್ಷಣದಲ್ಲಿ ವಿಶ್ವವಿದ್ಯಾಲಯ ಅನ್ನೋದು ಉನ್ನತವಾದದ್ದು, ಅದರಲ್ಲಿ ಉಪಕುಲಪತಿ ಕೀಲಕವಾದಂಥ ವ್ಯಕ್ತಿ ಅಂದರೆ ಅಲ್ಲಿಂದಲೇ ಇವರು ಕೈ ಆಡಿಸೋದು ಶುರುವಾಗಿರ್ತದೆ. ಅದೊಂದು ಪ್ರಾಬ್ಲಮ್ ಆಗಿತ್ತು. ಇದಲ್ಲದಿರ UGCಯ ಸ್ಟ್ಯಾಂಡರ್ಡ್ಸ್ಗೆ ಒಳಪಟ್ಟು ಯಾವಾಗ ಎಷ್ಟು ಜನರನ್ನು ಎಲ್ಲೆಲ್ಲಿ ನೇಮಕ ಮಾಡ್ಕೋಬೇಕು ಅನ್ನೋದು ರಾಜ್ಯ ಸರ್ಕಾರದ ನಿಯಮಾವಳಿಗೆ ಒಳಪಟ್ಟು ಅದು ನಡೀತಾ ಇತ್ತು. ಇನ್ಫ್ಯಾಕ್ಟ್ ಹಂಗೆ ನೋಡೋದಾದರೆ ಈ ಉನ್ನತ ಶಿಕ್ಷಣದ ವ್ಯವಸ್ಥೆ ಹೇಗಿರಬೇಕು ಅನ್ನೋದಕ್ಕೆ ನಮ್ಮ ಸಂವಿಧಾನ ಏನು ಹೇಳುತ್ತೆ ಅಂದರೆ, ನಮ್ಮ ಸಂವಿಧಾನದ ಶೆಡ್ಯೂಲ್ 7ರಲ್ಲಿ ಯೂನಿಯನ್ ಪಟ್ಟಿ, ಅಂದರೆ ಸಂಪೂರ್ಣವಾಗಿ ಕೇಂದ್ರದ ಸಂಸತ್ತು ಮತ್ತು ಕೇಂದ್ರ ಸರ್ಕಾರ ನೀತಿ ನಿಯಮಾವಳಿಗಳನ್ನು ಮಾಡುವಂತಹ ಒಂದು ಪಟ್ಟಿ, ಅದನ್ನು ಯೂನಿಯನ್ ಪಟ್ಟಿ ಅಂತ ಕರೀತಾರೆ. ರಾಜ್ಯ ಶಾಸನ ಸಭೆ ಪಟ್ಟಿ ಮಾತ್ರ, ರಾಜ್ಯ ಶಾಸನ ಸಭೆಗೆ ಮಾತ್ರ ಅಧಿಕಾರ ವ್ಯಾಪ್ತಿ ಇರುವಂತಹ ಒಂದು ಅಧಿಕಾರ ವ್ಯಾಪ್ತಿಯ ಪಟ್ಟಿಯನ್ನು ರಾಜ್ಯ ಪಟ್ಟಿ ಅಂತಾರೆ. ಕೇಂದ್ರದ, ಅಂದರೆ ಸಂಸತ್ತು ಮತ್ತು ರಾಜ್ಯದ ಶಾಸನ ಸಭೆಗಳು ಎರಡೂ ಸೇರಿ ಮಾಡುವಂತಹ ಒಂದು ಶಾಸನಗಳ ವಿಷಯಗಳ ಬಗ್ಗೆ ಇರುವಂತಹ ಪಟ್ಟಿಯನ್ನು ಸಮವರ್ತಿ ಪಟ್ಟಿ ಅಂತ ಕರೀತಾರೆ. ಇದರಲ್ಲಿ ಇದುವರೆಗೆ ತನಕ ಇದ್ದ ವ್ಯವಸ್ಥೆಯ ಪ್ರಕಾರ ಯೂನಿಯನ್ ಲಿಸ್ಟ್, ಅಂದರೆ ಸಂಸತ್ತು ಮಾತ್ರ ಕಾನೂನು ಮಾಡುವ ಅಧಿಕಾರ ಇರುವಂತಹ ಪಟ್ಟಿಯಲ್ಲಿ, ಯೂನಿಯನ್ ಲಿಸ್ಟಲ್ಲಿ ಎಂಟ್ರಿ 66ರಲ್ಲಿ ಈ ಉನ್ನತ ಶಿಕ್ಷಣದಲ್ಲಿ ಏನು ಸಂಸತ್ತಿನ ವ್ಯಾಪ್ತಿ ಅಂತ ನಿರ್ವಚನ ಮಾಡಲಾಗಿದೆ. ಅದರ ಪ್ರಕಾರ ಕೋಆರ್ಡಿನೇಷನ್ ಆ್ಯಂಡ್ ಡಿಟರ್ಮಿನೇಷನ್ ಆಫ್ ದಿ ಸ್ಟ್ಯಾಂಡರ್ಡ್ಸ್ ಇನ್ ಇನ್ಸ್ಟಿಟ್ಯೂಷನ್ಸ್ ಫಾರ್ ಹೈಯರ್ ಎಜುಕೇಷನ್ ಆರ್ ರಿಸರ್ಚ್ ಆ್ಯಂಡ್ ಸೈಂಟಿಫಿಕ್ ಆ್ಯಂಡ್ ಟೆಕ್ನಿಕಲ್ ಇನ್ಸ್ಟಿಟ್ಯೂಷನ್ಸ್. ಇದರಲ್ಲಿ ಸಂಸತ್ತಿನ, ಅರ್ಥಾತ್ ಕೇಂದ್ರ ಸರ್ಕಾರದ ಪಾತ್ರ ಏನು? ಕೋಆರ್ಡಿನೇಷನ್, ನೀತಿಯನ್ನು ನಿರೂಪಿಸೋದಲ್ಲ, ಬೇರೆ ಬೇರೆ ವಿಶ್ವವಿದ್ಯಾಲಯಗಳ ಜೊತೆ ಸಮನ್ವಯ. ಆ್ಯಂಡ್ ಡಿಟರ್ಮಿನೇಷನ್ ಆಫ್ ಸ್ಟ್ಯಾಂಡರ್ಡ್ಸ್, ಮತ್ತು ವಿಶ್ವವಿದ್ಯಾಲಯಗಳಲ್ಲಿ ಗುಣಮಟ್ಟದ ಏಕರೂಪತೆಯನ್ನು ಕಾಪಾಡಿಕೊಂಡು ಬರುವುದು. ಆಯಾ ರಾಜ್ಯದ ಸರ್ಕಾರಗಳು, ಆಯಾ ಶಾಸನ ಸಭೆಗಳು ಏನೇ ಮಾಡಿದ್ರೂ ಕೂಡ ಇಡೀ ದೇಶಾದ್ಯಂತ ವಿಶ್ವವಿದ್ಯಾಲಯಗಳ ಉನ್ನತ ಶಿಕ್ಷಣದ ನಡುವೆ ಒಂದು ಸಂಯೋಜನೆ ಮತ್ತು ಸಮಾನವಾದಂಥ ಗುಣಮಟ್ಟ, ಇವುಗಳನ್ನು ಕಾಪಾಡಿಕೊಳ್ಳುವುದು ಮಾತ್ರ ಕೇಂದ್ರ ಸರ್ಕಾರದ ಮಧ್ಯಪ್ರವೇಶಕ್ಕೆ ಅವಕಾಶ ಮಾಡಿಕೊಡುವಂತಹ ಸಂಗತಿಗಳು. ಹೀಗಾಗಿಯೇ ಇದುವರ ತನಕ ಇವರು ತಂದುವಂತಹ ತಿದ್ದುಪಡಿಗಳಿಗೆ ಯಾವುದಕ್ಕೂ ಅವಕಾಶವೇ ಇರಲಿಲ್ಲ. ಇವರು ನಿಜಕ್ಕೂ ಕೂಡ ಕೋಆಪರೇಟಿವ್ ಫೆಡರಲಿಸಮ್, ಅಂದರೆ
ಪರಸ್ಪರ ಸಹಕಾರಿ ಒಕ್ಕೂಟ ವ್ಯವಸ್ಥೆ ಮಾಡಬೇಕು ಅಂತಂದರೆ ಈ ಕೋಆರ್ಡಿನೇಷನ್ನಲ್ಲೂ ಸ್ಟ್ಯಾಂಡರ್ಡ್ಸ್ ಡಿಟರ್ಮಿನೇಷನ್ನಲ್ಲೂ ಕೂಡ ಒಂದು ಗುಣಮಟ್ಟದ ನಿರ್ಧಾರಣೆ ಮಾಡುವುದರಲ್ಲೂ ಮತ್ತು ಸಮನ್ವಯ ಇಟ್ಟುಕೊಳ್ಳೋದ್ರಲ್ಲೂ ಕೂಡ ರಾಜ್ಯ ಸರ್ಕಾರಗಳ ಭಾಗಿದಾರಿಕೆ ಕೇಳಬೇಕಾಗಿತ್ತೇ ಹೊರತು ಅದನ್ನು ಮೀರಿ ಯಾವುದು ಸಂಪೂರ್ಣವಾಗಿ ರಾಜ್ಯ ಸರ್ಕಾರ ಮಾಡಬೇಕೋ ಅದರಲ್ಲಿ ಮಧ್ಯಪ್ರವೇಶವನ್ನು ಮಾಡ್ತಿರಲಿಲ್ಲ. ಆ್ಯಕ್ಚುಲಿ ಇದರಲ್ಲಿ ಈ ತಿದ್ದುಪಡಿಗಳ ಮೂಲಕ ನಿಯಮಾವಳಿಗೆ 2025 ತಿದ್ದುಪಡಿಗಳು ಏನು ಮಾಡ್ತಿದ್ದಾರೆ, ಅದರಲ್ಲಿ ಪ್ರಧಾನವಾಗಿ ಎರಡು, ಒಂದು ಒಕ್ಕೂಟ ಸ್ವರೂಪಕ್ಕೆ ವಿರುದ್ಧವಾದಂಥ ಮತ್ತು ಜನಪರವಾದಂಥ ಉನ್ನತ ಶಿಕ್ಷಣಕ್ಕೆ ವ್ಯತಿರಿಕ್ತವಾಗಿ ಕಾರ್ಪೊರೇಟ್ಗಳಿಗೆ ಸಹಾಯ ಮಾಡುವಂತಹ ಉನ್ನತ ಶಿಕ್ಷಣ ವ್ಯವಸ್ಥೆಯನ್ನು ಜಾರಿ ಮಾಡುವಂತಹ ಎರಡು ಪ್ರಮುಖ ತಿದ್ದುಪಡಿಗಳನ್ನು ಜಾರಿ ಮಾಡಲಾಗ್ತಾ ಇದೆ. ಇದರಲ್ಲಿ ಮೊದಲನೇದಾಗಿ ಎಲ್ಲ ವಿಶ್ವವಿದ್ಯಾಲಯಗಳಿಗೂ ಕುಲಪತಿಯಾಗಿ ರಾಜ್ಯ ಮಟ್ಟದ ವಿಶ್ವವಿದ್ಯಾಲಯಗಳಾದರೆ ಚಾನ್ಸಲರ್ ಆಗಿ ರಾಜ್ಯಪಾಲರೇ ಅನ್ನೋದೊಂದು ಘೋಷಿಸಲಾಗ್ತಾ ಇದೆ. ಎರಡನೇದಾಗಿ ಕೇಂದ್ರೀಯ ವಿಶ್ವವಿದ್ಯಾಲಯಗಳಾದರೆ ಅದೊಂದು 53 ವಿಶ್ವವಿದ್ಯಾಲಯಗಳಿದ್ದಾವೆ. ಕೇಂದ್ರೀಯ ವಿಶ್ವವಿದ್ಯಾಲಯಗಳಿಗೆ ರಾಷ್ಟ್ರಪತಿಯವರೇ ಚಾನ್ಸಲರು ಅನ್ನುವಂತಹ ಎರಡು ತಿದ್ದುಪಡಿ. ಅಂದರೆ ಇದರಲ್ಲಿ ರಾಜ್ಯ ಮಟ್ಟದ ಶಾಸನಗಳನ್ನು ಮಾಡಿಕೊಂಡು ಮುಖ್ಯಮಂತ್ರಿಗಳೇ ಉಪಕುಲಪತಿಗಳಾಗುವಂತಹ ಸಾಧ್ಯತೆಯನ್ನೇ ಸಂಪೂರ್ಣವಾಗಿ ತೆಗೆದುಹಾಕುವಂಥದ್ದು ಮೊದಲನೇ ಹೆಜ್ಜೆ. ಎರಡನೇದು, ಉಪಕುಲಪತಿಗಳ ಆಯ್ಕೆಯ ಪ್ರಕಾರ ನಾನು ಆಗಲೇ ಹೇಳಿದಾಗೆ ರಾಜ್ಯಗಳ ಉಪಕುಲಪತಿಗಳ ಆಯ್ಕೆಯಲ್ಲಿ ಒಂದು ಸರ್ಚ್ ಕಮಿಟಿ ಅಂತ ಆಗ್ತಿತ್ತು. ಸರ್ಚ್ ಕಮಿಟಿನಲ್ಲಿ ಪ್ರಧಾನವಾಗಿ ರಾಜ್ಯ ಸರ್ಕಾರದ ಧ್ವನಿಗೆ ಹೆಚ್ಚಿನ ಮಾನ್ಯತೆ ಇರ್ತಿತ್ತು. ಈಗೇನು ಮಾಡ್ತಿದ್ದಾರೆ, ಪ್ರಧಾನವಾಗಿ ಈ ಥರ ಸರ್ಚ್ ಕಮಿಟಿಯನ್ನು ಮಾಡಬೇಕಾದ್ರೆ 3 ಜನರು ಇರಬೇಕು. ಅದರಲ್ಲಿ ಚಾನ್ಸಲರ್ ನೇಮಕ ಮಾಡುವವರು ಒಬ್ಬರು, ಚಾನ್ಸಲರ್ ಅಂದರೆ ರಾಜ್ಯಪಾಲ ನೇಮಕ ಮಾಡುವವರೊಬ್ಬರು, UGC ನೇಮಕ ಮಾಡುವವರು. UGC ನಿಮಗೆ ಗೊತ್ತಿರೋ ಹಾಗೆ ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್ ಕೇಂದ್ರ ಸರ್ಕಾರದ ಅಧೀನ ಸಂಸ್ಥೆ. ರಾಜ್ಯಪಾಲ ಆಯಾ ಕಾಲಘಟ್ಟದ ಕೇಂದ್ರ ಸರ್ಕಾರ ನೇಮಕ ಮಾಡುವಂತಹ ಅವರ ಸೇವಕರಾಗಿರ್ತಾರೆ. ಇದನ್ನು ನಾವು ನೋಡ್ತಾನೆ ಇದ್ದೀವಿ. ಇಬ್ಬರು ಪ್ರಧಾನವಾಗಿ ಕೇಂದ್ರದ ಪ್ರತಿನಿಧಿಗಳಾಗ್ತಾರೆ. ಮೂರನೇವರು ಆ ಸರ್ಚ್ ಕಮಿಟಿನಲ್ಲಿ ಇರುವವರು ಯಾರಪ್ಪ ಅಂತಂದರೆ ಆಯಾ ವಿಶ್ವವಿದ್ಯಾಲಯದ ಅತ್ಯುನ್ನತ ಶೈಕ್ಷಣಿಕ ಸಮಿತಿಯ ಪ್ರತಿನಿಧಿ. ಅವರು ಕೂಡ ಸರ್ಕಾರದ ಪ್ರತಿನಿಧಿ ಅಲ್ಲ. ಹೀಗಾಗಿ ರಾಜ್ಯ ಸರ್ಕಾರದ ಪ್ರಾತಿನಿಧ್ಯವೇ ಸಂಪೂರ್ಣವಾಗಿ ರಾಜ್ಯದ ವಿಶ್ವವಿದ್ಯಾಲಯದ ಉಪಕುಲಪತಿಗಳ ನೇಮಕಾತಿನಲ್ಲಿ ಕಿತ್ತಾಕ್ಲಾಗ್ತಾ ಇದೆ. ಬದಲಿಗೆ ಎಲ್ಲ ರಾಜ್ಯಗಳ ಎಲ್ಲ ರಾಜ್ಯಗಳ ವಿಶ್ವವಿದ್ಯಾಲಯಗಳ ಉಪಕುಲಪತಿಗಳಲ್ಲಿ ಕೇಂದ್ರದ ಮಧ್ಯಪ್ರವೇಶಕ್ಕೆ ಹೆಚ್ಚಿನ ಮಾನ್ಯತೆ ಕೊಡಲಾಗ್ತಾ ಇದೆ. ಅದೇ ರೀತಿ ಅಧ್ಯಾಪಕರ ನೇಮಕಾತಿನಲ್ಲೂ ಕೂಡ ಕೇಂದ್ರೀಯವಾದಂಥ ಶಾಸನಗಳನ್ನು ಮಾಡಲಾಗ್ತಾ ಇದೆ. ಇದು ಮೊದಲನೇದು. ಇದು ಸಂಪೂರ್ಣವಾಗಿ ಶಿಕ್ಷಣದ ವಿಷಯದಲ್ಲೂ ಕೂಡ ಕೇಂದ್ರದ ಸರ್ಕಾರದ ಮಧ್ಯಪ್ರವೇಶದ ವಿಸ್ತರಣೆಯಾಗಿದೆ. ಉನ್ನತ ಶಿಕ್ಷಣವನ್ನು ತನಗೆಂಗೆ ಬೇಕೋ ಹಾಗೆ ರೂಪಿಸ್ಕೊಳ್ಳುವ ರೀತಿಯಲ್ಲಿ. ಹೆಂಗೆ ಬೇಕೋ ಹಾಗೆ ಅಂತಂದರೆ ಹೆಂಗೆ ಮಾಡಲಾಗ್ತಿದೆ. ಅದಕ್ಕಿಂತ ಇದರಷ್ಟೇ ಗಂಭೀರವಾದಂಥ ಈ ತಿದ್ದುಪಡಿಯ ಮತ್ತೊಂದು ಅಪಾಯಕಾರಿ ವಿಷಯ ಏನಪ್ಪ ಅಂತಂದರೆ, ಯಾರು ಉಪಕುಲಪತಿಗಳಾಗಬಹುದು? ಇದುವರ ತನಕ ಯಾರು ಶೈಕ್ಷಣಿಕ ಕ್ಷೇತ್ರದಲ್ಲೇ ಇದ್ದಾರೆ, ಯಾರು ಪ್ರೊಫೆಸರ್ ಆಗಿ 10 ವರ್ಷಗಳ ಸರ್ವೀಸನ್ನು ಮಾಡಿದ್ದಾರೆ, ಅವರುಗಳಿಗೆ ಸಹಜವಾಗಿ ಒಂದು ಅರ್ಹತೆ ಬರ್ತಾ ಇತ್ತು. ಈಗ ಆ ಅರ್ಹತೆಗಳ ಎಲ್ಲವನ್ನೂ ಕಿತ್ತಾಕಲಾಗಿದೆ. ಅವರು ಶೈಕ್ಷಣಿಕ ಕ್ಷೇತ್ರದಲ್ಲಿ ಕೆಲಸ ಮಾಡಿರೋರೇ ಆಗಿರಬೇಕು ಅನ್ನೋ ನಿಯಮವನ್ನು ಕಿತ್ತಾಕಲಾಗಿದೆ. ಬದಲಿಗೆ ಶಿಕ್ಷಣ ಕ್ಷೇತ್ರದಲ್ಲಾಗಲಿ, ಬಿಸ್ನೆಸ್ ಕ್ಷೇತ್ರದಲ್ಲಾಗಲಿ, ಸಾಮಾಜಿಕ ಕ್ಷೇತ್ರದಲ್ಲಾಗಲಿ ಶಿಕ್ಷಣ ಮತ್ತು ಶಿಕ್ಷಣ ಸಂಬಂಧಿ ವಿಷಯಗಳಲ್ಲಿ ಪರಿಣಿತಿಯನ್ನು ಮತ್ತು ಅದರಲ್ಲಿ ಸೇವೆಯನ್ನು ಮಾಡಿರುವುದು ಕಂಡು ಬಂದರೆ ಯಾರು ಬೇಕಾದರೂ ಉಪಕುಲಪತಿಗಳಾಗ್ಬೋದು. ಈಗ ಎರಡನ್ನು ನೀವು ಗಮನದಲ್ಲಿ ಇಟ್ಕೋಬೇಕು. ಉಪಕುಲಪತಿಗಳನ್ನು ನೇಮಕಾತಿ ಮಾಡುವಂತಹ ಸರ್ಚ್ ಕಮಿಟಿನಲ್ಲಿ ಆಡಳಿತಾರೂಢದ ಕೇಂದ್ರ ಸರ್ಕಾರಕ್ಕೆ ಪ್ರಧಾನ ಧ್ವನಿ ಇರುತ್ತೆ. 3 ಜನರಲ್ಲಿ 2 ಧ್ವನಿ ಪ್ರಧಾನವಾಗಿ ಅವ್ರದ್ದಾಗಿರುತ್ತೆ. ಇನ್ನು ಶೈಕ್ಷಣಿಕ ಸಂಸ್ಥೆಗಳ ಪ್ರತಿನಿಧಿಗೆ ಬೆನ್ನುಮೂಳೆ ಇಲ್ದಿರೋ ಒಬ್ಬ ವ್ಯಕ್ತಿ ಹೊಂದಿರ್ತಾರೆ. ಅವರು ಕೂಡ ಇವ್ರು ಹೇಳಿದ್ದಕ್ಕೆ ಹೂಗುಡ್ಬೇಕಾಗತ್ತೆ. ಮತ್ತು ಇವರುಗಳು ಇವತ್ತು ಕೇಂದ್ರ ಸರ್ಕಾರ ನಡ್ಕೊಳ್ತಿರೋ ರೀತಿಯನ್ನು ನೀವು ನೋಡಿದ್ರೆ ಜಾಯಿಂಟ್ ಸೆಕ್ರೆಟರಿ ಲೆವೆಲ್ಗಳಲ್ಲಿ ಇತ್ಯಾದಿಗಳಲ್ಲಿ IAS ಪಾಸ್ ಮಾಡುವ ಅಗತ್ಯವೇ ಇಲ್ಲ. ಲ್ಯಾಟ್ರಲ್ ಎಂಟ್ರಿ ಅಂತ ಒಂದು ತರಲಾಗಿದೆ. ಕೆಳ ಹಂತದ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಶೈಕ್ಷಣಿಕ ಅರ್ಹತೆ ಇಲ್ಲದಿದ್ದರೂ ಕೂಡ ಶಿಕ್ಷಣ ಸ್ವಯಂ ಸೇವಕರನ್ನು ಅಂತ ತರಲಾಗಿದೆ. ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಇರುವ ಅರ್ಹತೆಗಳನ್ನು ಮೀರಿ ಹಾಲಿ ಅಧಿಕಾರಾರೂಢ ಸಂಘ ಪರಿವಾರದ ಸಿದ್ಧಾಂತಗಳನ್ನು ಹೊಂದಿರುವವರು ಅಲ್ಪ ಸ್ವಲ್ಪ ಶಿಕ್ಷಣ ಕ್ಷೇತ್ರದಲ್ಲಿ ಒಂದಷ್ಟು ಸೇವೆ ಮಾಡಿದ್ದಾರೆ ಅಂತ ಗೊತ್ತಾದರೂ ಕೂಡ ಅವರನ್ನು ಒಂದು ಇಲ್ಲಿ ಶಿಕ್ಷಕರನ್ನಾಗಿಯೋ ಶಿಕ್ಷಣ ಸ್ವಯಂ ಸೇವಕರನ್ನಾಗಿಯೋ ನೇಮಕ ಮಾಡಲಾಗ್ತಿದೆ. ಅಧಿಕಾರಸ್ಥ ಪೊಸಿಷನಲ್ಲೂ ಕೂಡ ಜಾಯಿಂಟ್ ಸೆಕ್ರೆಟರಿ ಲೆವೆಲಲ್ಲಿ ಲ್ಯಾಟ್ರಲ್ ಎಂಟ್ರಿ ಮಾಡಲಾಗ್ತಾ ಇದೆ. ಇದು ಈ ಸರ್ಕಾರದ ಹೊಸ ಚಾಳಿಯಾಗಿದೆ.
ಅದನ್ನೇ ಇವರು ವಿ.ಸಿಗಳ ನೇಮಕಾತಿಗೂ ಕೂಡ ಅನ್ವಯ ಮಾಡಿದ್ರೆ ಏನಾಗಬಹುದು? ಪ್ರತಿಯೊಂದು ವಿಶ್ವವಿದ್ಯಾಲಯಗಳು ಸಂಘ ಪರಿವಾರದ ಆಡಂಬಲಗಳಾಗಲಿದ್ದಾವೆ. ಸರ್ಕಾರಗಳು ಇನ್ಫ್ಯಾಕ್ಟ್ ಈ ವಿಶ್ವವಿದ್ಯಾಲಯ ಅಂದರೆ ಏನು? ವಿಶ್ವವಿದ್ಯಾಲಯ, ಯೂನಿವರ್ಸಿಟಿ ಅನ್ನೋ ಹೆಸರು ಯಾಕೆ ಬಂತು? ಯೂನಿವರ್ಸಿಟಿ ಅಂದ್ರೇನೆ ಸಮಾಜದಲ್ಲಿ ಅಗತ್ಯವಿರುವಂತಹ, ಸಮಾಜಕ್ಕೆ ಅಗತ್ಯವಾಗಿರುವ ಜ್ಞಾನ ಸಂಪತ್ತನ್ನು ಗುರುತಿಸಿ ಅದನ್ನು ಇರುವ ಜ್ಞಾನವನ್ನು ಹುಡುಕಿ ಅದನ್ನು ತೆಗೆದು ಅದಕ್ಕೊಂದು ರೂಪ ಕೊಟ್ಟು ಮರಳಿ ಸಮಾಜಕ್ಕೆ ಕೊಡುವುದು. ಹೀಗಾಗಿನೇ ಸಮಾಜಕ್ಕೂ ವಿಶ್ವವಿದ್ಯಾಲಯಗಳಿಗೂ ಒಂದು ಸಂಪರ್ಕವಿರಬೇಕು. ಬರೀ ಅಕ್ಷರದ ಪಂಡಿತರನ್ನ ಇಟ್ಕೊಂಡು ಆ ಪಂಡಿತರು ಬರೀ ಪುಸ್ತಕದ ಬದನೆಕಾಯಿ ಹೇಳುವಂಥವ್ರು ಇರಬಾರ್ದು. ಜ್ಞಾನ ಅನ್ನೋದು ಬರೀ ಪುಸ್ತಕದಲ್ಲಿರುವುದಿಲ್ಲ, ಲೋಕಾನುಭವದಲ್ಲಿ ಜ್ಞಾನ ಇರ್ತದೆ, ವಿವೇಕದಲ್ಲಿ ಜ್ಞಾನ ಇರ್ತದೆ. ಆ ವಿವೇಕವೂ ಕೂಡ ವಿಶ್ವವಿದ್ಯಾಲಯದಲ್ಲಿ ಬಳಕೆಗೆ ಬರಬೇಕು ಅನ್ನೋದು ಒಂದು ಉದಾತ್ತವಾದಂಥ ಪರಿಕಲ್ಪನೆ. ಅದನ್ನು ಯಾರೂ ನಿರಾಕರಿಸ್ತಾ ಇಲ್ಲ. ಇನ್ಫ್ಯಾಕ್ಟ್ ಬೇರೆ ಬೇರೆ ದೇಶಗಳಲ್ಲಿ ಆ ರೀತಿ ಎಕ್ಸ್ಪರ್ಟೈಸ್ ಅಂತ ಮಾಡಲಾಗ್ತಾ ಇದೆ. ಆ ಫಾರ್ಮನ್ನು ತಗೊಂಬಂದು ನಮ್ಮ ದೇಶದಲ್ಲಿ ಯಾವ ಕಂಟೆಂಟನ್ನು ಅದಕ್ಕೆ ಕೊಡಲಾಗ್ತಿದೆ ಅಂತಂದರೆ ಆ ಕಂಟೆಂಟು ಪಕ್ಕ ಸಂಘ ಪರಿವಾರದ ಕಂಟೆಂಟ್ ಆಗ್ತಾ ಇದೆ. ಇನ್ಫ್ಯಾಕ್ಟ್ ನೀವು ನೋಡಿದ್ರೆ ನ್ಯಾಯಾಧೀಶರ ಮಟ್ಟದಲ್ಲಿರೋರು, ಉಪಕುಲಪತಿಗಳ ಮಟ್ಟದಲ್ಲಿರೋರು ದಿನ ಬೆಳಗಾದರೆ UGCಯ ಚೇರ್ಮನ್ ಜಗದೀಶ್ ಅವರೇ ಹೇಳೋದೇನಪ್ಪ ಅಂತಂದರೆ, ಸ್ಥಳೀಯ ಜ್ಞಾನವನ್ನು ಇದುವರೆ ತನಕ ಇದ್ದಂಥ ಪಾಶ್ಚಿಮಾತ್ಯ ಎಡಪಂಥೀಯ ಬುದ್ಧಿಜೀವಿಗಳು ಸರ್ವನಾಶ ಮಾಡಿದ್ರು. ಇವತ್ತು ನಾವು ಅವೆಲ್ಲವನ್ನೂ ಕೂಡ ಪರಿಗಣಿಸಿ ಹೊಸದಾಗಿ ಒಂದು ಭಾರತೀಯ ಜ್ಞಾನ ವ್ಯವಸ್ಥೆಯನ್ನು ಹುಟ್ಟಾಕ್ತಾ ಇದ್ದೀವಿ. ಭಾರತೀಯ ಜ್ಞಾನ ವ್ಯವಸ್ಥೆ ಅಂದರೆ ಅವರ ಪ್ರಕಾರ ಬ್ರಾಹ್ಮಣೀಯ ವೈದಿಕ ಜ್ಞಾನ ವ್ಯವಸ್ಥೆ. ಅದರಲ್ಲಿ ಪರಿಣಿತರಾದಂಥವರು ಇಡೀ ನಮ್ಮ ವಿಶ್ವವಿದ್ಯಾಲಯದ ಉನ್ನತ ಶಿಕ್ಷಣ ವ್ಯವಸ್ಥೆಯನ್ನೇ ಸಂಪೂರ್ಣವಾಗಿ ಕೇಸರೀಕರಣಗೊಳಿಸಬೇಕು, ಮನುವಾದೀಕರಣಗೊಳಿಸಬೇಕು ಅನ್ನುವಂಥ ಒಂದು ದೂರಗಾಮಿ ಉದ್ದೇಶವನ್ನು ಹೊಂದಿದ್ದಾರೆ. ಹೀಗಾಗಿನೇ ಯಾರ್ಯಾರನ್ನು ಅವರು ನೇಮಕ ಮಾಡಿದ್ದಾರೆ ಅಂತ ನೀವು ನೋಡಿದ್ರು ಕೂಡ ಪ್ರತಿಯೊಂದು ಹಂತದಲ್ಲೂ ಸಂಘ ಪರಿವಾರಕ್ಕೆ ಸಮೀಪರಾದಂಥವರೇ. ಸಾಕ್ಷಾತ್ UGCಯ ಚೇರ್ಮನ್ನೇ ಸಂಘ ಪರಿವಾರಕ್ಕೆ ಅತಿ ಸಮೀಪರಾಗಿರುವಂಥ ವ್ಯಕ್ತಿಗಳಾಗಿದ್ದಾರೆ. ಸೊ ಇದಾಗಲೇ ನಾವು ಸಿಲೆಬಸ್ನ ಬದಲಾವಣೆ ಮಾಡುವ ಹಂತದಲ್ಲಿ NCERT, ಇನ್ಫ್ಯಾಕ್ಟ್ ಹೈಸ್ಕೂಲ್ ಮಟ್ಟದಲ್ಲಿ ಮತ್ತು ಪ್ರಾಥಮಿಕ ಮಟ್ಟದಲ್ಲಿ ಶಿಕ್ಷಣ ಪಠ್ಯಗಳನ್ನು ರೂಪಿಸುವಂಥ ವ್ಯವಸ್ಥೆಯಲ್ಲಿ ಹೊಸದೊಂದು ಶುರುವಾಗಿದೆ. ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್ ಅಂತೇಳಿ ಮೋದಿ ಸರ್ಕಾರದ ಅವಧಿನಲ್ಲೇ ಶುರುವಾಗಿದೆ. ಕರ್ನಾಟಕದಿಂದಲೂ ಕೂಡ BJP ಸರ್ಕಾರ 26 ಪೊಸಿಷನ್ ಪೇಪರ್ಸ್ನ ಕಳಿಸಿದೆ. ಸಂಘ ಪರಿವಾರಕ್ಕೆ ಸಮೀಪವರಾಗಿರುವಂತಹ ಮಾಜಿ ಅಧಿಕಾರಿ ಮದನ್ ಗೋಪಾಲ್ ಅವರ ನೇತೃತ್ವದಲ್ಲಾಗಿತ್ತು. ದೊಡ್ಡ ದೊಡ್ಡ ಸಂಘ ಪರಿವಾರದ ಬುದ್ಧಿಜೀವಿಗಳು, ದೊಡ್ಡ ಎಲ್ಲ ಸಂಘ ಪರಿವಾರ ಅವರನ್ನು ದೊಡ್ಡವರನ್ನಾಗಿ ಮಾಡಿರುವಂತಹ ಚಕ್ರತೀರ್ಥಗಳು, ಸೂಲಿಬೆಲೆಗಳು, JB ಹರೀಶರಂಥವರೆಲ್ಲರೂ ಕೂಡ ಈಗ ತತ್ವಶಾಸ್ತ್ರದ ಬಗ್ಗೆ, ಹಿಸ್ಟರಿಯ ಬಗ್ಗೆ, ಸಂಘ ಪರಿವಾರದ ಹಿಸ್ಟರಿಯೇ ನಿಜವಾದ ಹಿಸ್ಟರಿ ಆಗಿರಬೇಕು ಅಂತ ಇವಾಗ ಸಿಲೆಬಸ್ ಮಾಡಿ ಕಳಿಸ್ತಿದ್ದಾರೆ. ಕರ್ನಾಟಕದಿಂದ ಯಾವ ರೀತಿ ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್ ಆಗಿರಬೇಕು ಅಂತೇಳಿ ಹಿಸ್ಟ್ರಿ ಬಗ್ಗೆ ಕೊಡಲಾಗಿರುವ ಫ್ರೇಮ್ವರ್ಕಲ್ಲಿ ಭಾರತದ ಉಚ್ಛ್ರಾಯ ಕಾಲ ಇದ್ದಂಥದ್ದು ಗುಪ್ತ ಕಾಲದಲ್ಲಿ ಮಠಗಳಲ್ಲಿ ಕೂಡ ಏನು ಅಕ್ಷರಾಭ್ಯಾಸ ದಲಿತರಿಗೂ ಆಗ್ತಿತ್ತು, ಬ್ರಿಟಿಷ್ ಶಿಕ್ಷಣ ಬಂದು ಸಾಮಾನ್ಯರಿಗೂ ಸಿಕ್ತಿದ್ದಂಥ ಶಿಕ್ಷಣ ದೂರವಾಯಿತು. ಜಾತಿ ವ್ಯವಸ್ಥೆ ಎನ್ನುವಂಥದ್ದು ನಮ್ಮ ದೇಶದ ಅದ್ಭುತವಾದಂಥ ಒಂದು ಸಾಮಾಜಿಕ ಸಂಘಟನೆ, ಇದರಿಂದ ಸಮಾಜದಲ್ಲಿ ಸ್ಥಿರತೆ ಉಂಟಾಯಿತು. ಇದೆಲ್ಲವನ್ನು ಕೂಡ ಸೇರಿಸಲಾಗಿದೆ. ಈ ರೀತಿಯಾದಂಥ ಜ್ಞಾನವನ್ನು, ಯಾವುದನ್ನು ಇವರು ಭಾರತೀಯ ಜ್ಞಾನ ಅಂತಾರೆ, ಅದು ಬ್ರಾಹ್ಮಣೀಯವಾದಂಥ ಜ್ಞಾನವನ್ನು, ಮನುಸ್ಮೃತಿಯನ್ನು ಮರಳಿ ಹಲವು ರೂಪದಲ್ಲಿ ಆಡಳಿತದಲ್ಲೂ ಶಿಕ್ಷಣದಲ್ಲೂ ಜಾರಿಗೆ ತರುವುದಕ್ಕೆ, ಉನ್ನತ ಶಿಕ್ಷಣದಲ್ಲಿ ಅದಕ್ಕೊಂದು ಮಾನ್ಯತೆಯನ್ನೇ ತಂದುಕೊಟ್ಟು ಇದುವರ ತನಕ ಲೋಕವಿವೇಕ ಏನಿತ್ತು ಮತ್ತು ಪರಿಣಿತಿ ಪರಿಶ್ರಮ ಏನಿತ್ತು ಅದೆಲ್ಲವನ್ನೂ ಕೂಡ ನಿರಾಕರಿಸುವ ದಿಕ್ಕಿನಲ್ಲಿ ಸಾರದಲ್ಲೇ ಬದಲಾವಣೆ ಆಗ್ತಿದೆ. ಸೊ ಈ ಬದಲಾವಣೆ ಒಂದು ರೂಪದಲ್ಲಿ ಸಂಪೂರ್ಣವಾಗಿ ಕೇಂದ್ರದಲ್ಲಿ ಇರುವ ಅಧಿಕಾರಕ್ಕೆ ಸಂಪೂರ್ಣವಾದಂಥ ಮಾನ್ಯತೆ ಸಿಗುತ್ತೆ, ರಾಜ್ಯಗಳ ಧ್ವನಿ ಹೋಗುತ್ತೆ, ಆ್ಯಂಟಿ ಫೆಡರಲ್ ಒಕ್ಕೂಟ ಸ್ವರೂಪಕ್ಕೆ ತದ್ವಿರುದ್ಧವಾಗಿದೆ. ಸಾರದಲ್ಲಿ ಒಂದು ಸನಾತನಿ ಮನುಧರ್ಮೀಯವನ್ನು ಹಿಂದೆ ತರುವಂಥದ್ದು, ವಾಪಸ್ ತರುವಂಥದ್ದು. ಎರಡನೆಯದು ಎಲ್ಲ ಹಂತದಲ್ಲೂ ಕೂಡ ಬಿಸ್ನೆಸ್ಗಳಿಗೆ, ಕಾರ್ಪೊರೇಟ್ ಶಕ್ತಿಗಳಿಗೆ ಏನು ಬೇಕು ಆ ರೀತಿ ಇಡೀ ಶಿಕ್ಷಣ ವ್ಯವಸ್ಥೆಯನ್ನು ರೂಪುಗೊಳಿಸುವುದು. ಕೃಷಿಗೆ ಏನು ಬೇಕು, ರೈತ ಕೂಲಿ ಕಾರ್ಮಿಕರಿಗೆ ಏನು ಬೇಕು, ಮಿಡ್ಲ್ ಆ್ಯಂಡ್ ಸ್ಮಾಲ್ ಎಂಟರ್ಪ್ರೈಸಸ್ನವ್ರಿಗೆ ಏನು ಬೇಕು, ಆ ಲೋಕ ವಿವೇಕವು ಅಂದರೆ ಇವತ್ತು ದೇಶ ಅಂದ್ರೇ, ದೇಶ ಪ್ರಗತಿ ಪಥದಲ್ಲಿದೆ ಅಂದರೆ ಈ ದೇಶದ 10% ಮೇಲಿನ 10% ಜನರು ದೊಡ್ಡ ದೊಡ್ಡ ಕಾರ್ಪೊರೇಟ್ ಪತಿಗಳು ಅಂತಾರಾಷ್ಟ್ರೀಯ ಸಂಯೋಜನೆ ಇಟ್ಕೊಂಡು ಅವ್ರು ಬೆಳೀತಿದ್ದಾರೆ. ದೇಶ ಅಂದರೆ ಅವ್ರ ಪ್ರಗತಿ ಅಂತ ಆಗೋಗಿದೆ. ಉಳಿದ 90% ಜನರ ವಿವೇಕ ಮತ್ತು ಅಗತ್ಯ, ಇವುಗಳಿಗೆ ವಿಶ್ವವಿದ್ಯಾಲಯ ತನ್ನನ್ನು ತಾನು ದುಡಿಸ್ಕೊಳ್ಳುವುದನ್ನೇ ಕೈ ಬಿಡುವಂತಹ ಒಂದು ಸಾರವು ಅಂದರೆ ಕಾರ್ಪೊರೇಟ್ ಸಾರ, ಸನಾತನ ಸಾರ, ಕಾರ್ಪೊರೇಟ್ ಸಾರ ಮತ್ತು ಸರ್ವಾಧಿಕಾರಿ ರೂಪ, ಇವು ಮೂರೂ ಇರುವಂತಹ ಈ ತಿದ್ದುಪಡಿ ಈಗ ತರುವ ಪ್ರಸ್ತಾಪವನ್ನು ಕರಡನ್ನು ಮುಂದಿಟ್ಟಿದ್ದಾರೆ. ಫೆಬ್ರವರಿ ತಿಂಗಳ ತನಕ ಇದನ್ನು ಸಾರ್ವಜನಿಕ ಚರ್ಚೆಗೆ ಇಡ್ತಾರೆ. ದಯವಿಟ್ಟು ಶೈಕ್ಷಣಿಕ ಕ್ಷೇತ್ರದಲ್ಲಿರುವ ಪ್ರತಿಯೊಬ್ಬರೂ ಕೂಡ ಇದನ್ನು ಮೊದಲು ಅಧ್ಯಯನ ಮಾಡಬೇಕು. ಮೊದಲು ಅಧ್ಯಯನ ಮಾಡಿ
ಒಂದೊಂದು ವಿಷಯದಲ್ಲೂ ಆಗುವಂತಹ ಪರಿಣಾಮಗಳ ಬಗ್ಗೆ ಬರಹದ ಸಂಘಟಿತವಾಗಿ ಬಿಡಿಯಾಗಿ ನಾವು ಇದನ್ನು ಧಿಕ್ಕರಿಸಿ ಪತ್ರಗಳನ್ನು ಬರೀಬೇಕು. ಪತ್ರಗಳನ್ನು ಬರೆದು, ಉದಾಹರಣೆಗೆ NEP ಬಗ್ಗೆ ಒಂದಷ್ಟು ಅವಕಾಶ ಇತ್ತವಾಗ ಬರೆದರೂ ಕೂಡ NEP ಯಾರ ಅಭಿಪ್ರಾಯವನ್ನು ತೆಗೆದುಕೊಳ್ಳದೆ ಅದನ್ನು ಜಾರಿ ಮಾಡಿದ್ರು. ಅದು ನಮಗೆ ಗೊತ್ತಿರೋದೆ. ಬರಲಿರುವ ದಿನಗಳಲ್ಲಿ ಈ ರೀತಿಯಾದಂಥ ಉನ್ನತ ಶಿಕ್ಷಣದ ಮೇಲೆ ಕೇಂದ್ರದ ಸರ್ವಾಧಿಕಾರ ಮತ್ತು ಅದರ ಕಾರ್ಪೊರೇಟೀಕರಣ ಮತ್ತು ಕೇಸರೀಕರಣ, ಇದರ ವಿರುದ್ಧ ಬೃಹತ್ ಮಟ್ಟದ ವಿದ್ಯಾರ್ಥಿ ಯುವಜನ ಹೋರಾಟ ನಡೆಯಬೇಕಾದಂಥ ಅಗತ್ಯ ಇದೆ. ಈಗಾಗಲೇ ಕೃಷಿ ಕ್ಷೇತ್ರದಲ್ಲಿ, ಸಹಕಾರಿ ಕ್ಷೇತ್ರದಲ್ಲಿ, ಎಲ್ಲ ಕ್ಷೇತ್ರದಲ್ಲೂ ಕೂಡ ರಾಜ್ಯದ ಪಟ್ಟಿಗೆ ಸೀಮಿತವಾಗಿರುವಂತಹ ವಲಯಗಳಲ್ಲಿ ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಮಧ್ಯಪ್ರವೇಶ ಮಾಡಿ ಒಕ್ಕೂಟ ವ್ಯವಸ್ಥೆಯನ್ನು ಸರ್ವನಾಶ ಮಾಡ್ತಾ ಇದ್ದಾರೆ. ಹಣಕಾಸಿನ ವಿಷಯದಲ್ಲಿ, ಹಣಕಾಸು ಹಂಚಿಕೆ ವಿಷಯದಲ್ಲಿ, ಸಾರ್ವಜನಿಕ ತೆರಿಗೆ ವಿಷಯದಲ್ಲಿ, GST ವಿಷಯದಲ್ಲಿ, ರಾಜಕೀಯ ಆಡಳಿತದ ರಾಜ್ಯಪಾಲರ ನೇಮಕಾತಿ ವಿಷಯದಲ್ಲಿ, ರಾಜ್ಯಪಾಲರ ಅಧಿಕಾರದ ವಿಷಯದಲ್ಲಿ, ಕೃಷಿಯ ವಿಷಯದಲ್ಲಿ ಹಾಗೂ ಈಗ ಶಿಕ್ಷಣದ ವಿಷಯದಲ್ಲಿ ಸಂಪೂರ್ಣವಾಗಿ ಮೋದಿ ಸರ್ಕಾರ ಒಂದು ಸರ್ವಾಧಿಕಾರಿಯಾದಂಥ, ಸಾಂವಿಧಾನಿಕವಾಗಿಯೇ ಒಂದು ಸರ್ವಾಧಿಕಾರಿಯಾಗುವಂತಹ ಸಾರವನ್ನು, ಒಂದು ರೂಪವನ್ನು ಹಾಗೂ ಸಾರದಲ್ಲಿ ಒಂದು ಮನುವಾದಿ ಹಾಗೂ ಕಾರ್ಪೊರೇಟ್ ಪರವಾದಂಥ ಹೂರಣವನ್ನು ತರ್ತಿದೆ. ಇದರ ವಿರುದ್ಧ ಒಂದು ಬೃಹತ್ ಜನಾಂದೋಲನಕ್ಕೆ ನಾವೆಲ್ಲರೂ ಮುಂದಾಗಬೇಕು ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಇಲ್ಲಿಗೆ ನಿಲ್ಲಿಸ್ತಿದ್ದೀನಿ. ನಮಸ್ಕಾರ.